ಭಾವಿಸ್ಬೇಡಿ. ಎಲ್ಲ ಗಣ್ಯಮಾನ್ಯ ಇದೆ. ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಗುರುಗಳೇ, ಸಹ ಶಿಕ್ಷಕರೇ, ಪುಟಾಣಿ ಮಕ್ಕಳೇ, ಸಿಬ್ಬಂದಿ ವರ್ಗದವರೇ, ಹಾಗೂ ಇಲ್ಲಿರ್ತಕ್ಕಂಥ ಸಾರ್ವಜನಿಕರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ, ಹಾಗೂ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಹಾಗೂ ಪುಟಾಣಿ ಮಕ್ಕಳೇ, ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಚುಮ್ತಕ್ಕಂಥದ್ದು, ಅಂತಂದ್ರೆ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದೇ ಪ್ರತಿಭಾ ಕಾರಂಜಿ. ಈ ಸರ್ಕಾರದ ವತಿಯಿಂದಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಉತ್ತಮ ಅಂತ ಕಾರ್ಯಕ್ರಮ. ಮಕ್ಕಳಿಗೆ ಯಾವುದೇ ರೀತಿಯಂತ ಇದೇ ಕಾರ್ಯಕ್ರಮ ನಮ್ಮ ಖಾಸಗಿ ಶಾಲೆಗಳಲ್ಲಿ ಮಾಡಬೇಕಾದ್ರೆ ಸುಮಾರು ಇಲ್ಲಿಂದ 500-600 ರೂಪಾಯಿ ಅಥವಾ 1000 ರೂಪಾಯಿ 2000 ರೂಪಾಯಿ ತಗೊಳ್ತಾರೆ. ಆದ್ರಿಂದ ಇಲ್ಲಿ ಸರ್ಕಾರಿ ಶಾಲೆ ನಮ್ಮ ಶಿಕ್ಷಕರು ಯಾವ ರೀತಿ ಅಣಿಗತ್ತಿಗಳಂತೆ ನಮ್ಮನ್ನು ತಯಾರು ಮಾಡಿ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಪರಿಶ್ರಮ ಜಾಸ್ತಿ ಆಗಿದೆ. ಎಲ್ಲ ಗಣ್ಯರು ಮಾತಾಡಿದ್ದಾರೆ. ಆದ್ರಿಂದ ನಿಮ್ಮ ಮಕ್ಕಳನ್ನ ಪೋಷಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಮಕ್ಕಳು ಅಷ್ಟೇ ಈ ಪ್ರತಿಭೆಯನ್ನ ಇಲ್ಲಿಗೆ ನಿಲ್ಲಿಸಬೇಡಿ, ಮುಂದುವರಿಸಿಕೊಂಡೋಗಿ. ನಿಮ್ಮ ಪ್ರತಿಭೆ ಇನ್ನ ಜಾಸ್ತಿ ಇರುತ್ತೆ. ನಿಮ್ಮಲ್ಲಿ ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿಗಳು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಆಗ್ಬೋದು. ನೀವು ಇಷ್ಟೆಲ್ಲ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಿ ನಿಮ್ಗೂ, ನಿಮ್ಮ ಗುರುಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಶಾಲೆಗೆ ಒಳ್ಳೆಯ ಹೆಸರು ತರ್ತೀರ ಅಂತ ಹೇಳ್ತಾ ಈ ಶುಭಾಶಯಗಳು ಕೋರ್ತಾ ಈ ಪ್ರತಿಭಾ ಕಾರಂಜಿ ಇಷ್ಟೊಂದು ಅದ್ದೂರಿಯಾಗಿ ಮತ್ತು ಇಲ್ಲಿ ಇರ್ತಕ್ಕಂಥ ಒಂದು ಸಂಪನ್ಮೂಲದ ಅಳತೆಯಲ್ಲೇ ನಾವು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದೀವಿ. ಏನಾದ್ರೂ ಸಹಿತ ಆಜು ಬಾಜು ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹಿತ ಅದನ್ನ ಸಹಕರಿಸಿಕೊಂಡು ಹೋಗ್ತೀರಾ ಅಂತ ಹೇಳ್ತಾ, ಕಾಲಾವಕಾಶ ಕಮ್ಮಿ ಇದೆ ಆದ್ರೂ ಸಹಿತ ಅರ್ಧ ಗಂಟೆಯಲ್ಲಿ ಎಲ್ಲ ಇವೆಂಟ್ ಮುಗಿಯುತ್ತೆ. ಮುಗಿದ ತಕ್ಷಣ ಎಲ್ಲ ಪೋಷಕರಿಗೆ, ಎಲ್ಲ ಮಕ್ಕಳಿಗೆ ಸಿಹಿಯಾಗಿರ್ತಕ್ಕಂಥ ಹೋಳಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪೋಷಕರು, ಶಿಕ್ಷಕರು ಮತ್ತು ಇಲ್ಲಿರ್ತಕ್ಕಂಥ ತೀರ್ಪುಗಾರರು, ವೇದಿಕೆ ಮೇಲೆ ಎಲ್ಲ ಗಣ್ಯರು, ನೀವು ಹೋಗುವ ಸಮಯದಲ್ಲಿ ನಿಮ್ಗೆ ಎಲ್ರಿಗೂ ಸಹಿತ ಒಂದು ಕಿರು ಕಾಣಿಕೆಯನ್ನು ಸಹಿತ ನಮ್ಮ ಶಾಲಾ ವತಿಯಿಂದ ಕೊಡ್ತೀವಿ. ದಯವಿಟ್ಟು ಯಾರು ಹೋಗ್ತೀರಾ ಅವ್ರು ನಮ್ಮನ್ನ ಮಾತಾಡಿಸ್ಕೊಂಡು ಕೊನೆಯನ್ನಾಗಿ ಊಟ ಮಾಡಿಕೊಂಡು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಈ ಅವಕಾಶಕ್ಕಾಗಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿ.